ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಭಾರಿ ಸುದ್ದಿಯಲ್ಲಿದ್ದಾರೆ. ಇಷ್ಟು ದಿನ ಇಂಡಿ ಕೂಟದ ಹಿನ್ನೆಲೆಯಲ್ಲಿ ಸುದ್ದಿಯಲ್ಲಿರ್ತಿದ್ದ ನಿತೀಶ್ ಆ ಬಳಿಕ ಹಿಂದಿ ಕಲೀರಿ ಅಂತ ದಕ್ಷಿಣ ಭಾರತದವರಿಗೆ ಹೇಳೋದ್ರ ಮೂಲಕ ವಿವಾದಕ್ಕೆ ಸಿಲುಕಿಕೊಂಡಿದ್ರು. ಅದಾದ ನಂತರ ಈಗ ಮತ್ತೆ ನಿತೀಶ್ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಆ ಪಾತಕಿ ಕಮ್ ರಾಜಕಾರಣಿ. ಹೌದು, ಸೇವೆಯಲ್ಲಿದ್ದ ಜಿಲ್ಲಾಧಿಕಾರಿಯೊಬ್ಬರನ್ನ ಮುಗಿಸೋದಕ್ಕೆ ಕುಮ್ಮಕ್ಕು ನೀಡಿದ ಆರೋಪದಡಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಪಾತಕಿ ಕಮ್ ರಾಜಕಾರಣಿ ನಿತೀಶ್ ಕುಮಾರ್ ಜೊತೆ ಕಾಣಿಸಿಕೊಂಡಿದ್ದಾನೆ. ಇದು ಬಿಹಾರದಲ್ಲಿ ಆರ್ಜೆಡಿ ಹಾಗೂ ಜೆಡಿಯು ನಡುವೆ ಸಣ್ಣದಾಗಿ ಮನಸ್ತಾಪಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನಿದು ಪಾತಕಿಯ ಕತೆ? ಅವನು ನಿತೀಶ್ರನ್ನ ಭೇಟಿ ಮಾಡಿದ್ದು ಯಾಕೆ? ಅಲ್ಲಿ ಆರ್ಜೆಡಿ ಮತ್ತು ಜೆಡಿಯು ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಿರೋದಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಾಜಿ ಪಾತಕಿ ಹಾಗೂ ಮಾಜಿ ಸಂಸದ ಕಮ್ ಮಾಜಿ ಶಾಸಕ ಆನಂದ್ ಮೋಹನ್ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾನೆ. ಇದೊಂದು ಸೌಹಾರ್ದಯುತ ಭೇಟಿಯಾಗಿದ್ದು ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂತ ಆನಂದ್ ಮೋಹನ್ ಹೇಳಿದ್ದಾನೆ. ಆದ್ರೂ ಕೂಡ ಬಿಹಾರದಲ್ಲಿ ಜೆಡಿಯು ಹಾಗೂ ಆರ್ಜೆಡಿ ನಡುವೆ ಸಣ್ಣ ಮನಸ್ತಾಪಕ್ಕೆ ಇದು ಕಾರಣ ಆಗ್ತಾ ಇರೋ ಹಾಗೆ ಇದೆ. ಯಾಕಂದ್ರೆ ಈ ಆನಂದ್ ಮೋಹನ್ರ ಪತ್ನಿ ಲವ್ಲಿ ಮೋಹನ್ ಹಾಗೂ ಅವನ ಮಗ ಚೇತನ್ ಆನಂದ್ ಇಬ್ರು ಕೂಡ ಆರ್ಜೆಡಿ ಪಕ್ಷದಲ್ಲಿದ್ದಾರೆ. ಅಲ್ಲದೆ ಶೋಹಾರ್ ಕ್ಷೇತ್ರದಿಂದ ಆನಂದ್ ಮೋಹನ್ ಮಗ ಚೇತನ್ ಆನಂದ್ ಆರ್ಜೆಡಿಯ ಶಾಸಕನಾಗಿ ಕೂಡ ಆಯ್ಕೆಯಾಗಿದ್ದಾನೆ. ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಸಂಸಾರ ಸಮೇತನಾಗಿ ಆನಂದ್ ಮೋಹನ್ ನಿತೀಶ್ರನ್ನ ಭೇಟಿಯಾಗಿರೋದು ಆರ್ಜೆಡಿ ನಾಯಕರಲ್ಲಿ ಅನುಮಾನ ಮೂಡಿಸ್ತಾ ಇದೆ. ಆದ್ರೆ ಆನಂದ್ ಮೋಹನ್ ಮಾತ್ರ ತಾನು ತನ್ನ ಹಳ್ಳಿಯಲ್ಲಿ ನಿರ್ಮಿಸ್ತಾ ಇರೋ ತನ್ನ ತಂದೆ ಹಾಗೂ ಚಿಕ್ಕಪ್ಪನ ಪ್ರತಿಮೆಗಳ ಉದ್ಘಾಟನೆಗೆ ಬರುವಂತೆ ಮುಖ್ಯಮಂತ್ರಿ ಅವರನ್ನ ಆಹ್ವಾನಿಸುವುದಕ್ಕೆ ಬಂದಿದ್ದೇನೆ, ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ತಾನು ಜೆಡಿಯು ಸೇರೋದಿಲ್ಲ ಅಂತಲೂ ಆನಂದ್ ಮೋಹನ್ ಹೇಳ್ತಾ ಇದ್ದಾನೆ. ಇಷ್ಟಾದ್ರೂ ಅಲ್ಲಿ ಅನುಮಾನಗಳು ಹೆಚ್ಚಾಗ್ತಲೇ ಇವೆ. ಇಲ್ಲಿ ಆನಂದ್ ಮೋಹನ್ಗೆ ಆರ್ಜೆಡಿ ಹಾಗೂ ಜೆಡಿಯುಗಳು ಇಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇರೋದಾದ್ರೂ ಏಕೆ? ಅವನು ಹೋದ್ರೆ ಹೋಗ್ಲಿ ಅಂತ ಆರ್ಜೆಡಿ ಯಾಕೆ ಅನ್ಕೋತಾ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಮೊದಲು ಈ ಆನಂದ್ ಮೋಹನ್ ಯಾರು ಅನ್ನೋದು ನಿಮಗೆ ಅರ್ಥ ಆಗ್ಬೇಕು. ಗೆಳೆಯರೆ, ಈ ಆನಂದ್ ಮೋಹನ್ ಬಿಹಾರದಲ್ಲಿ ಶಾಸಕನಾಗಿ ಸಂಸದನಾಗಿ ಕಾರ್ಯನಿರ್ವಹಿಸಿದ್ದಾನೆ. ಆದ್ರೆ 1994ರಲ್ಲಿ ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ಜಿಲ್ಲಾಧಿಕಾರಿಯವರನ್ನ ಕೊಲೆ ಮಾಡೋದಕ್ಕೆ ಕುಮ್ಮಕ್ಕು ನೀಡಿದ ಆರೋಪದಲ್ಲಿ ಇವನು ಜೈಲು ಪಾಲಾಗಿದ್ದ. ಇವನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಇಷ್ಟಕ್ಕೂ ಅವತ್ತು ಅಲ್ಲಿ ಏನಾಗಿತ್ತು ಅನ್ನೋದನ್ನ ನೋಡೋದಾದ್ರೆ 1994ರಲ್ಲಿ ಆನಂದ್ ಮೋಹನ್ ಸಿಂಗ್ ಪಕ್ಷೇತರ ಶಾಸಕನಾಗಿದ್ದ. ಇವನ ಪತ್ನಿ ಲವ್ಲಿ ಸಿಂಗ್ ಕೂಡ ಅವತ್ತಿಗೆ ಪಕ್ಷೇತರವಾಗಿ ಸಂಸದೆಯಾಗಿ ಆಯ್ಕೆಯಾಗಿದ್ಲು. ಹೀಗಿರುವಾಗ ಅದೇ ಸಂದರ್ಭದಲ್ಲಿ ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಜಿ ಕೃಷ್ಣಯ್ಯ ಅವರು ನೇಮಕ ಆಗಿದ್ರು. 1985ರ ಬ್ಯಾಚ್ನ IAS ಅಧಿಕಾರಿ ಕೃಷ್ಣಯ್ಯ ಇವತ್ತಿನ ತೆಲಂಗಾಣದ ದಲಿತ ಮನೆಯೊಂದರಿಂದ ಬಂದವರು. ಪ್ರಾಮಾಣಿಕ ಮತ್ತು ಸಾಧು ಸ್ವಭಾವದ ಅಧಿಕಾರಿ ಅಂತಲೇ ಹೆಸರುವಾಸಿಯಾಗಿದ್ದ ಅವರು ಅವತ್ತಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿದ್ದ ಲಾಲೂ ಪ್ರಸಾದ್ ಯಾದವ್ ಅವರ ತವರು ಜಿಲ್ಲೆ ಗೋಪಾಲ್ಗಂಜ್ಗೆ ಜಿಲ್ಲಾಧಿಕಾರಿಯಾಗಿ ಬಂದಿದ್ರು. ಹೀಗಿರುವಾಗಲೇ ಡಿಸೆಂಬರ್ 5, 1994ರಂದು ಹಾಜಿಪುರ್ನಲ್ಲಿದ್ದ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಕೃಷ್ಣಯ್ಯ ಗೋಪಾಲ್ಗಂಜ್ ಕಡೆಗೆ ಹೋಗ್ತಾ ಇದ್ರು. ಅವರಿದ್ದ ಕಾರು ಮುಜಾಫರ್ಪುರಕ್ಕೆ ಬಂತು. ಅದೇ ವೇಳೆ ಮುಜಾಫರ್ಪುರದ ಪಾತಕಿ ಚೋಟನ್ ಶುಕ್ಲಾ ಅನ್ನೋನ ಕೊಲೆಯಾಗಿತ್ತು. ಇವನು ಮುನ್ನಾ ಶುಕ್ಲಾ ಅನ್ನೋ ರೌಡಿ ಶಾಸಕನ ತಮ್ಮ. ಅವನ ವಿರೋಧಿಗಳು ಕೊಂದು ಹಾಕಿದ್ರು. ಅದರ ಹಿಂದೆ ಲಾಲೂ ಪ್ರಸಾದ್ ಸರ್ಕಾರದ ಮಂತ್ರಿಯೊಬ್ಬರ ಕೈವಾಡ ಕೂಡ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಚೋಟಾನ್ ಶುಕ್ಲಾ ಕೊಲೆಗೆ ಅವತ್ತಿನ ಮುಜಾಫರ್ಪುರದ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಕುಮ್ಮಕ್ಕು ಕೊಟ್ಟಿದ್ರು ಅನ್ನೋದು ಚೋಟನ್ ಶುಕ್ಲಾನ ಬೆಂಬಲಿಗರ ನಂಬಿಕೆಯಾಗಿತ್ತು. ಹೀಗಾಗಿ ಅವರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಕೊಲ್ಲುವ ಮಟ್ಟಕ್ಕೆ ಹೋಗಿದ್ರು. ಇದೇ ವೇಳೆ ಪಕ್ಷೇತರ ಶಾಸಕ ಆನಂದ್ ಮೋಹನ್ ಹಾಗೂ ಅವನ ಪತ್ನಿ ಲವ್ಲಿ ಮೋಹನ್ ಇಬ್ಬರು ಕೂಡ ಆ ಪಾತಕಿಯ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಅಲ್ಲದೆ ಆನಂದ್ ಮೋಹನ್ ಅಲ್ಲಿದ್ದ ಚೋಟನ್ ಶುಕ್ಲಾ ಬೆಂಬಲಿಗರಿಗೆ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಹತ್ಯೆ ಮಾಡೋದಕ್ಕೆ ಪ್ರಚೋದನೆಯನ್ನ ನೀಡೋ ಹಾಗೆ ಭಾಷಣವನ್ನು ಕೂಡ ಮಾಡಿದ್ದ. ಹೀಗೆ ಅವನು ಭಾಷಣ ಮುಗಿಸೋ ಅಷ್ಟರಲ್ಲಿ ಅಲ್ಲಿದ್ದವರೆಲ್ಲ ಜಿಲ್ಲಾಧಿಕಾರಿಯನ್ನ ಹತ್ಯೆ ಮಾಡೋದಕ್ಕೆ ಸಿದ್ಧವೇ ಆಗಿದ್ರು. ಇಂತಹ ಸಂದರ್ಭದಲ್ಲಿ ಅಲ್ಲಿಗೆ ಗೋಪಾಲ್ಗಂಜ್ ಜಿಲ್ಲೆಯ ಜಿಲ್ಲಾಧಿಕಾರಿ ಕೃಷ್ಣಯ್ಯ ಅವರ ಕಾರು ಬಂತು. ಅಷ್ಟೇ, ಸರ್ಕಾರಿ ವಾಹನವನ್ನ ನೋಡಿದ್ರು. ಅದ್ರ ಮೇಲೆ ಜಿಲ್ಲಾಧಿಕಾರಿ ಅಂತ ಇತ್ತು. ಆದರೆ ಅಲ್ಲಿರೋರು ಮುಜಾಫರ್ಪುರದ ಜಿಲ್ಲಾಧಿಕಾರಿನ ಗೋಪಾಲ್ಗಂಜ್ನ ಜಿಲ್ಲಾಧಿಕಾರಿನ ಅಂತಲೂ ಕೂಡ ಚೋಟನ್ ಶುಕ್ಲಾ ಬೆಂಬಲಿಗರು ನೋಡ್ಲೇ ಇಲ್ಲ. ಅವರು ಸೀದಾ ಕಾರಿನತ್ತ ಕಲ್ಲುಗಳನ್ನು ಎಸೆಯೋದಕ್ಕೆ ಶುರು ಮಾಡಿದ್ರು. ಕೃಷ್ಣಯ್ಯ ಅವರು ಕಾರಿನಿಂದ ಕೆಳಗಿಳಿದು ತಾನು ಗೋಪಾಲ್ಗಂಜ್ ಜಿಲ್ಲೆಯ ಜಿಲ್ಲಾಧಿಕಾರಿ, ನನಗೂ ಮುಜಾಫರ್ಪುರಕ್ಕೂ ಸಂಬಂಧ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಅಲ್ಲಿ ಕೇಳೋ ಪರಿಸ್ಥಿತಿಯಲ್ಲಿ ಯಾರು ಕೂಡ ಇರಲಿಲ್ಲ. ಅವರು ಕಲ್ಲುಗಳನ್ನ ತೂರ್ತಲೇ ಇದ್ರು. ಹೀಗಾಗಿ ಕೃಷ್ಣಯ್ಯ ಅವರಿಗೆ ಸಾಕಷ್ಟು ಹೊಡೆತ ಬಿದ್ದು ಅವರು ನೆಲದ ಮೇಲೆ ಕುಸಿದು ಬಿದ್ರು.
ಅದಾದ ಬಳಿಕ ಚೋಟಾನ್ ಶುಕ್ಲಾನ ತಮ್ಮ ಭಟ್ಕೂನ್ ಅನ್ನೋನು ತನ್ನ ಪಿಸ್ತೂಲ್ನ ಹೊರತೆಗೆದು ಜಿಲ್ಲಾಧಿಕಾರಿಯ ಮೇಲೆ 3 ಬಾರಿ ಗುಂಡನ್ನು ಹಾರಿಸ್ತಾ ಅಲ್ಲಿಗೆ ಕೃಷ್ಣಯ್ಯ ಅವರು ಆ ಗುಂಪಿನ ದಾಳಿಗೆ ಬಲಿಯಾಗಿ ಹೋದ್ರು. ಹೀಗೆ ಅಲ್ಲಿ ಜಿಲ್ಲಾಧಿಕಾರಿ ಅವರ ಕೊಲೆ ಆದ ನಂತರ ಅಲ್ಲೊಂದು ಕೊಲೆ ಕೇಸ್ ದಾಖಲಾಯಿತು. ಆ ಕೊಲೆಗೆ ಪ್ರೇರಣೆ ನೀಡಿದ್ರು ಅನ್ನೋ ಕಾರಣಕ್ಕೆ ಆನಂದ್ ಮೋಹನ್ ಸಿಂಗ್ ಹಾಗೂ ಆತನ ಪತ್ನಿ ಲವ್ಲಿ ಸಿಂಗ್ ಕೂಡ ಬಂಧನಕ್ಕೀಡಾದ್ರು. ಕೃಷ್ಣಯ್ಯ ಅವರ ಮೇಲೆ ಗುಂಡು ನುಗ್ಗಿಸಿದ ಭಟ್ಕೂನ್ ಅವರನ್ನು ಕೂಡ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡ್ರು. ಆದರೆ ಅವನನ್ನ ಆ ನಂತರದಿಂದಲೇ ವಿರೋಧಿ ಗುಂಪು ಹೊಡೆದಾಕ್ತು. ಹೀಗಾಗಿ ಅವನು ನ್ಯಾಯಾಲಯದ ಶಿಕ್ಷೆಯಿಂದ ತಪ್ಪಿಸಿಕೊಂಡ. ಇನ್ನುಳಿದ ಆರೋಪಿಗಳಿಗೆ ನ್ಯಾಯಾಲಯ ಶಿಕ್ಷೆಯನ್ನು ಕೊಡ್ತು. ಆ ಸೆಷನ್ಸ್ ನ್ಯಾಯಾಲಯದಲ್ಲಿ ಮಾಜಿ ಸಂಸದ ಆನಂದ್ ಮೋಹನ್ಗೆ ಮರಣದಂಡನೆಯ ತೀರ್ಪನ್ನ ಕೊಡಲಾಯಿತು. ಆನಂದ್ ಮೋಹನ್ ಸಿಂಗ್ ಪತ್ನಿ ಲವ್ಲಿ ಮೋಹನ್ ಆ ಕೇಸ್ನಿಂದ ಬಿಡುಗಡೆಗೊಂಡ್ರು. ಆ ಬಳಿಕ 2007ರಲ್ಲಿ ಬಿಹಾರ್ನ ಹೈಕೋರ್ಟ್ ಆನಂದ್ ಮೋಹನ್ಗೆ ಕೊಡಲಾಗಿದ್ದ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಿತು. ಹೀಗೆ ಜೀವಾವಧಿ ಶಿಕ್ಷೆಗೆ ಗುರಿಯಾದ ಆನಂದ್ ಮೋಹನ್ ಸಿಂಗ್ ಜೈಲಿನಲ್ಲೇ ಕೂತು ತನ್ನ ಕಾರುಬಾರನ್ನ ನಡೆಸೋದಕ್ಕೆ ಶುರು ಮಾಡ್ದ. ಆಗಾಗ ಪೆರೋಲ್ ಮೇಲೆ ಹೊರ ಬರ್ತಾ ಇದ್ದ. ಮಗ ಚೇತನ್ ಆನಂದ್ನ ಶಾಸಕನಾಗಿ ಕೂಡ ಮಾಡ್ದ. ಇಷ್ಟರ ನಡುವೆನೂ ಅವನು ಜೈಲಿನಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಸನ್ನಡತೆಯ ಆಧಾರದಲ್ಲಿ ಇವನನ್ನ ಬಿಡುಗಡೆಗೊಳಿಸೋ ಹಾಗಿರ್ಲಿಲ್ಲ. ಸೊ ಇವನನ್ನ ಬಿಡುಗಡೆ ಮಾಡಲೇಬೇಕು ಅಂತ ಬಿಹಾರದ ಮುಖ್ಯಮಂತ್ರಿ ಹಾಗೂ RJDಯ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡ್ರು. ಆಗ ಸಿದ್ಧವಾಗಿದ್ದೆ ಜೈಲ್ ಮ್ಯಾನ್ಯುಯಲ್ನಿಂದ ಒಂದಷ್ಟು ವಿಷಯಗಳನ್ನ ಕೈ ಬಿಡುವಂತ ವಿಚಾರ. ಗೆಳೆಯರೆ, ಸಾಮಾನ್ಯವಾಗಿ ಜೀವಾವಧಿ ಶಿಕ್ಷೆ ಅಂದ್ರೆ 14 ವರ್ಷಗಳು ಅಂತ ಅನ್ಕೊಂತೀವಿ. ಆದ್ರೆ ಭಾರತದಲ್ಲಿ ಜೀವಾವಧಿ ಶಿಕ್ಷೆ ಅಂದ್ರೆ ಬರೀ 14 ವರ್ಷಗಳು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದು 14ರಿಂದ 25 ವರ್ಷಗಳವರೆಗೆ ಕೈದಿಯ ಅಪರಾಧ ಹಾಗೂ ಜೈಲಿನಲ್ಲಿ ಅವರ ನಡತೆಯನ್ನು ಆಧರಿಸಿ ಇರುತ್ತೆ. ಆದ್ರೆ ಸರ್ಕಾರಿ ಅಧಿಕಾರಿಗಳ ಕೊಲೆಗೆ ಸಂಬಂಧಿಸಿದ ಕೇಸ್ ಆದ್ರೆ ಕನಿಷ್ಠ 20 ವರ್ಷಗಳ ಕಾಲ ಅವರು ಶಿಕ್ಷೆಯನ್ನು ಅನುಭವಿಸಬೇಕು. ಹೀಗಾಗಿ ಆನಂದ್ ಮೋಹನ್ ಬಿಡುಗಡೆ ಸಾಧ್ಯ ಆಗಿರಲಿಲ್ಲ. ಸೊ ಬಿಹಾರದ ಪೊಲೀಸ್ ಹಾಗೂ ಜೈಲ್ ಮ್ಯಾನ್ಯುಯಲ್ನ ರೂಲ್ ನಂಬರ್ 481ರಲ್ಲಿ ಯಾವ್ಯಾವ ಅಪರಾಧಗಳಿಗೆ 20 ವರ್ಷ ಜೈಲಿನಲ್ಲಿ ಇರಬೇಕು ಅಂತ ಬರೆಯಲಾಗಿದೆಯೋ ಆ ಪಟ್ಟಿಯಿಂದ ಸರ್ಕಾರಿ ನೌಕರರ ಕೊಲೆಗಳು ಅನ್ನೋದನ್ನ ರಿಮೂವ್ ಮಾಡ್ತು. ಹೀಗಾಗಿ ಆನಂದ್ ಮೋಹನ್ಗೆ ಸನ್ನಡತೆಯ ಆಧಾರದಲ್ಲಿ ಬಿಡುಗಡೆಯ ಭಾಗ್ಯ ಕೂಡ ಸಿಕ್ತು. ಹೀಗಾಗಿ ಸನ್ನಡತೆ ಆಧಾರದಲ್ಲಿ ಆನಂದ್ ಮೋಹನ್ ಬಿಡುಗಡೆ ಆಗೋದಕ್ಕೆ ವೇದಿಕೆ ಕೂಡ ಸಿದ್ಧ ಆಯಿತು. ಇನ್ನು ಇವನ ಪೂರ್ವಜರು ಸ್ವತಂತ್ರ ಹೋರಾಟಗಾರರಾಗಿರೋದ್ರಿಂದ ಅದೇ ವಿಷಯವನ್ನ ಮುಂದಿಟ್ಕೊಂಡು ಆನಂದ್ನನ್ನ ಜೈಲಿನಿಂದ ಬಿಡುಗಡೆಗೊಳಿಸುವ ಸಾಧ್ಯತೆ ಕೂಡ ಇದ್ವು. ಹೀಗೆ ನಿತೀಶ್ ಕುಮಾರ್ ಆನಂದ್ ಮೋಹನ್ಗೆ ಫೇವರ್ ಆಗುವಂತೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಸೊ ಈಗ ಆನಂದ್ ಮೋಹನ್ ಸಂಸಾರ ಸಮೇತ ನಿತೀಶ್ ಕುಮಾರ್ರನ್ನ ಭೇಟಿ ಮಾಡಿರೋದು ಅವನೇನಾದ್ರೂ JDU ಸೇರಿ ಬಿಡ್ತಾನ ಅನ್ನೋ ಅನುಮಾನಗಳು RJD ನಾಯಕರಲ್ಲಿ ಬರುವಂತೆ ಮಾಡಿವೆ. ಇಲ್ಲಿ ಇವನ ಬಗ್ಗೆ ಯಾಕಿಷ್ಟೊಂದು ತಲೆ ಕೆಡಿಸಿಕೊಳ್ಳಲಾಗ್ತಾ ಇದೆ ಅಂತ ಅಂದ್ರೆ ಬಿಹಾರದ ಜನಸಂಖ್ಯೆಯಲ್ಲಿ 6% ರಜಪೂತರಿದ್ದಾರೆ. ಅವರ ಮತಗಳು ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಹೀಗಾಗಿ ಯಾವುದೇ ಪಕ್ಷಕ್ಕಾದ್ರೂ ಈ ರಜಪೂತರ ಮತಗಳು ತುಂಬಾನೇ ಮುಖ್ಯ ಅನಿಸುತ್ತೆ. ಇಲ್ಲಿವರೆಗೂ BJP ಈ ರಜಪೂತರ ಮತಗಳನ್ನ ತನ್ನತ್ತ ಸೆಳೆದುಕೊಳ್ತಾ ಇತ್ತು. ಈಗ ಆನಂದ್ ಮೋಹನ್ಗೆ ಫೇವರ್ ಮಾಡಿರೋದ್ರಿಂದ ಆ ಮತಗಳು JDU ಕಡೆಗೆ ವಾಲಬಹುದು ಅಥವಾ RJD ಕಡೆಗೆ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಇಲ್ಲಿ ಎರಡೂ ಪಕ್ಷಗಳು ಕೂಡ ಆ ಮತಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ವು. ಆದರೆ ಈಗ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ರನ್ನ ಆನಂದ್ ಮೋಹನ್ ಭೇಟಿಯಾಗಿರೋದ್ರಿಂದ RJD ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ತಳಮಳ ಶುರುವಾಗಿದೆ. ಒಂದು ವೇಳೆ ಆನಂದ್ ಮೋಹನ್ JDU ಸೇರಿದ್ದೇ ಆದಲ್ಲಿ ಆ ರಜಪೂತ ಮತಗಳು JDU ಪಾಲಾಗುತ್ತವೆ ಅನ್ನೋ ಭಯ RJDಯನ್ನ ಕಾಡ್ತಾ ಇದೆ. ಹೀಗಾಗಿ ಈ ವಿಷಯದಲ್ಲಿ ಸಣ್ಣದಾಗಿ ಎರಡೂ ಪಕ್ಷಗಳ ನಡುವೆ ಮನಸ್ತಾಪ ಅನ್ನೋದು ಶುರುವಾಗಿದೆ. ಗೆಳೆಯರೆ, ಈ ರಾಜಕಾರಣಿಗಳು ಮಾಡೋದೆಲ್ಲ ಓಟಿಗಾಗಿ, ಓಟ್ ಹಾಕಿಸ್ಕೊಂಡು ಗೆಲ್ಲೋದಕ್ಕಾಗಿ. ಸೊ ಇಲ್ಲಿ ರಜಪೂತ ನಾಯಕನಾಗಿ ಬಿಂಬಿತವಾಗಿರುವ ಪಾತಕಿಗಾಗಿ ಎರಡೂ ಪಕ್ಷಗಳು ಕಿತ್ತಾಡಿಕೊಳ್ಳುವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಬಿಹಾರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದನ್ನ ಊಹಿಸಿಕೊಳ್ಳಿ. ಆದ್ರೆ ಈ ಆನಂದ್ ಮೋಹನ್ ವಿಷಯವಾಗಿ ಇಂಡಿಕೂಟದ ಎರಡು ಪಕ್ಷಗಳ ನಡುವೆ ಮನಸ್ತಾಪ ಶುರುವಾಗಿರೋದ್ರಿಂದ ಆ ಮೈತ್ರಿಕೂಟದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅಥವಾ ಆನಂದ್ ಮೋಹನ್ ಸಿಂಗ್ ಇದೆಲ್ಲವನ್ನು ಕೂಡ ಸಂಭಾಳಿಸಿಕೊಂಡು ಎರಡೂ ಪಕ್ಷಗಳ ನಡುವೆ ಇರುವ ಮನಸ್ತಾಪವನ್ನು ದೂರ ಮಾಡ್ತಾನ? ಈ ವಿಷಯದಲ್ಲಿ ನಿತೀಶ್ ಕುಮಾರ್ ಹಾಗೂ RJDಯ ನಾಯಕ ತೇಜಸ್ವಿ ಯಾದವ್ ಏನು ಹೇಳ್ತಾರೆ ಅನ್ನೋದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಸದ್ಯಕ್ಕಂತೂ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದ್ದು, ಪ್ರಮುಖ ನಾಯಕರು ಈ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಪಾತಕಿ ಮೋಹನ್ ಆನಂದ್ ಬಿಹಾರ CM ನಿತೀಶ್ ಕುಮಾರ್ ಅವರನ್ನ ಭೇಟಿಯಾಗಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.